ಯಾರೋ ಡೋರ್ ನಾಕ್ ಮಾಡ್ತಾರೆ, ಅವ್ರು ನಿಂತಿದ್ದಾರೆ ಬರೀ ಮೇಲೆ ವೈಟ್ ಪಂಚೆ ನೋಡ್ಕೊಂಡು ಹಿಂಗೆ ನಿಂತಾರೆ ತಲೆಗಡಿದ್ರು. ಹಾರರ್ ಎಕ್ಸ್ಪೀರಿಯನ್ಸ್ ಯಾರಿಗಾದ್ರೂ ಆಗಿದೆಯಾ? ಎಲ್ರಿಗಾಗಿರುತ್ತೆ. ಹೊರರ್ ಎಕ್ಸ್ಪೀರಿಯನ್ಸ್ ಅಂತಲ್ಲ, ನಮ್ಮ ಕತೆಗಳನ್ನು ಕೇಳಿರ್ತೀವಲ್ಲ ಮುಂಚೆ ನಮ್ಮ ಹಿರಿಯರು ಹೇಳ್ತಾ ಇರೋದು ಆವಾಗಿದ್ದ ಕತೆಗಳಷ್ಟೇ, ಬೇರೆ ಎಕ್ಸ್ಪೀರಿಯನ್ಸ್ ಅಂತ. ಶೂಟಿಂಗ್ ಟೈಮಲ್ಲಿ ಅಂತದೇನೋ ಇದಾಗ್ಲಿಲ್ಲ, ಚೆನ್ನಾಗಿಲ್ಲ, ಚೆನ್ನಾಗಿ ಎಲ್ಲ ದೇವಗಳಿದ್ದದ್ದು ಶೂಟಿಂಗ್ ಸೆಟ್ ಅಲ್ಲಿ. ನಮ್ಮನ್ನು ನೋಡಿ ಅವರಿಗೆ ದೆವ್ವಗಳಿಗೆ ಭಯ ಆಗಿರ್ತಾರೆ, ಸುಮ್ಮನೆ ಇಲ್ಲಿ ಬರೋದು ಬೇಡ ಹೋಗ್ಲಿ ಮಾರೆ ಶೂಟಿಂಗ್ ಮುಗಿಸಿಂದ. ಈಗ ಅವರಿಗೂ ಎಲ್ಲರೂ ಮೊಬೈಲಲ್ಲಿ ಇರ್ತಾರಲ್ಲ, ಯಾವ ಟೈಮಲ್ಲಿ ಎದುರಿಸಿ ಹೋಗಿರ್ತಾರೆ. ನಮ್ ಗಮನನೇ ಇರೋ ರೀಲ್ಸ್ ಅಲ್ಲೇ ಬರ್ಬೇಕು, ನಾವು ರೀಲ್ಸ್ ಅಲ್ಲೇ ಇರ್ತೀವಿ, ಎದುರಿಸಿ ಹೋಗಿರ್ತಾರೆ ಅವರು. ಅದೊಂದು ರೀಲ್ಸ್ ಬರುತ್ತಲ್ಲ, ಯಾವ್ದೋ ಒಂದು ಸಡನ್ ಆಗಿ ಬರುತ್ತೆ, ಅಲ್ಲೇ ಇರೋದು ಈಗ ಪ್ರಯತ್ನ ಎಲ್ಲ ಇದೆಲ್ಲ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಅಲ್ಲಿ ಬಂದಿದೆ. ನನ್ಗೊಂದಾಗಿದೆ ಆಕ್ಚುಲಿ ಎಕ್ಸ್ಪೀರಿಯನ್ಸ್. ಅದು ಇನ್ನೂ ಕ್ಲಾರಿಟಿ ಇಲ್ಲ ಅದಕ್ಕೆ. ನಾವು 10th ಅಲ್ಲಿ ಇರ್ಬೇಕಾದ್ರೆ ನಮಗೊಂದು ಗ್ಯಾಂಗ್ ಇತ್ತು, ಒಂದು 3-4 ಜನ, ನಾವು ಎಲ್ಲ ಜೊತೆಗೆ ಇರ್ತಾ ಇದ್ವಿ. ಸೊ ಈ 10th ಅಂದ ಕೂಡಲೇ ಎಲ್ಲ ಮನೇಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಇರ್ತಲ್ಲ, ಹೋಗಬಾರ್ದು ಹಾಗೆ, ಇಲ್ಲೇ ಓದು ಹಾಗೆ ಅಂತೇಳಿ. ಸೊ ನಮಗೆಲ್ಲ ಬಿಟ್ಟಿರೋಕ್ಕೆ ಮನಸ್ಸೇ ಇಲ್ಲ. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ, ನಮ್ಮದೊಂದು ಮೇಯ್ನ್ ಜನ ಇದ್ದಾರೆ ನಮ್ಮದು ಊರಿದ್ದು, ಅವರು ಒಂದು ಒಂದು ವ್ಯಾಯಾಮ ಶಾಲೆ ಇತ್ತು, ಅಲ್ಲೆಲ್ಲ ಮೇಯ್ನ್ ನೋಡ್ಕೊಳ್ಳೋರು. ಅವ್ರು ಸ್ವಲ್ಪ ಇದು ಅಂದರೆ ಸ್ವಲ್ಪ ವ್ಯಕ್ತಿ ಹಾಗೆ. ಸೊ ಅವ್ರದ್ದು ದೊಡ್ಡ ಮನೆಯವ್ರು, ಸ್ವಲ್ಪ ಜಾಗ ಇತ್ತು, ಸಪ್ರೇಟ್ ಒಂದು ಮನೆ ಹೊರಗಡೆ ಎಲ್ಲ ರೂಮ್ ಇತ್ತು. ಅವ್ರು ಆ್ಯಕ್ಚುಲಿ ಕಾರ್ಪೆಂಟ್ರು, ಅವ್ರು ಸುಮಾರು ಮರದೆಲ್ಲ ಇದಿತ್ತು. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಓದಲಿಕ್ಕೆ ಅಂತ ಅಲ್ಲಿ ಒಂದು ನೈಟಲ್ಲಿ ನಾವು ಇಲ್ಲಿ ಜೊತೆಗೆ ಸ್ಟೇ ಆಗೋಣ, 4 ಜನ ಜೊತೆಗೆ ಇರ್ತೀವಲ್ಲ, ಓದಲಿಕ್ಕೆಲ್ಲ ಮಜಾ ಮಾಡೋಕ್ಕೆ ಓದಲಿಕ್ಕೆ ಮನೆಯಲ್ಲಿ. ಸೊ ಮನೇಲಿ ಅವ್ರು ಹೇಳಿದ್ರಲ್ಲ ಅಂತ ಇವರು ಬಿಟ್ಟರು. ಹಾಗೆ ನೈಟ್ ಎಲ್ಲ ಆಗಿ ನಾವು ಒಂದು ಪರ್ಟಿಕ್ಯುಲರ್ 6 ರೂಮ್ಗೆ ಕರೆಂಟ್ ಇಲ್ಲ, ಅವ್ರ ಮನೆಗೆ ಇದೆ, 6 ರೂಮಿಗೆ ಕರೆಂಟ್ ಇಲ್ಲ. ಅದು ಸ್ವಲ್ಪ ಅದೇ ಅವರದ್ದು ಎಲ್ಲ ಕಬ್ಬಿಣದ್ದು, ಅದು ಕಾರ್ಪೆಂಟ್ ಕೆಲಸ ಎಲ್ಲ ಮಾಡ್ತಾರಲ್ಲ, ಊಲಿ ಏನೋ ಹೇಳ್ತೀವಲ್ಲ, ಅದೆಲ್ಲ ಐಟಮ್ಸ್ ಎಲ್ಲ ಇದೆ. ಸೊ ನೈಟಲ್ಲಿ ಸ್ವಲ್ಪ ಹೊತ್ತು ಓದಿ ಮಜಾ ಮಾಡ್ಕೊಂಡು ಮಾತಾಡ್ಕೊಂಡು ಮಲಗಿದ್ವಿ. ಯಾರೋ ಡೋರ್ ನಾಕ್ ಮಾಡ್ತಾರೆ, ಒಂದು ಆಲ್ಮೋಸ್ಟ್ 1 ಗಂಟೆ ಮೇಲೆ ನೈಟು, ನಮ್ಮ ಸಿನಿಮಾ ಥರನೇ ಡೋರ್ ನಾಕ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಇದನ್ನ ಫ್ರೆಂಡು, ನಾವು ತುಂಬ ಭಯ ಅವನಿಗೆ, ಅವನು ಬಾಗಿಲು ತೆಗಿಬೇಡ ಅಂತೇಳಿ. ಅಂದರೆ ಅವರ ಅಮ್ಮ ಮೊದಲೇ ಹೇಳಿದರು, ನೈಟೆಲ್ಲ ಮಲಗೋ ಮುಂಚೆನೇ ಎಲ್ಲ ಹೊರಗೆಲ್ಲ ಬಂದು ನಿಮ್ದೇನು ಕೆಲಸ ಇದೆ ಮುಸ್ಕೊಂಡು ಹೋಗ್ಬೇಡಿ, ಮತ್ತೆ ಬರಬೇಡಿ ಅಂತ, ಬಿಕಾಸ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಸದ್ದು ಕೇಳುತ್ತೆ ಹಂಗೆ ಹಿಂಗೆ ಅಂತೇಳಿ. ಸೊ ಇವನು ಅದನ್ನೇ ಸೀರಿಯಸ್ ತಗೊಂಡು ಹೊರಗೆ ಬೇಡ ಅಂತ. ಇನ್ನಿಬ್ರು ನಾವು ಸ್ವಲ್ಪ ಧೈರ್ಯವಂತರು, ಹೋಗೋಣ, ಅವನು ಇನ್ನೊಬ್ಬ ಅದೇ ಏನೋ ಇದೆಯಲ್ಲ ವೆಪನ್ಸ್ ಥರ ಅದನ್ನೆಲ್ಲ ಇಟ್ಕೊಂಡಿದ್ದಾನೆ, ಪ್ರಕಾಶ್ ನೀನು ಡೋರ್ ತೆಗಿ ಅಂತೇಳಿ. ಹಾಗೆ ಡೋರ್ ತೆಗಿಬೇಕಾದ್ರೆ ನಾವು ಯಾರ ಮನೆ ಬಂದೆ, ಅವ್ರ ಹೆಸರು ಬೇಡ, ಅವ್ರು ನಿಂತಿದ್ದಾರೆ ಬರೀ ಮೇಲೆ ವೈಟ್ ಪಂಚೆ ನೋಡ್ಕೊಂಡು ಹಿಂಗೆ ನಿಂತಾರೆ ತಲೆಗಡಿದ್ರು. ಆಯ್ತಾ, ಎಂಥ ಕರ್ಮ ಮರ ನಿಮ್ದು, ಈ ಥರ ಭಯ ಬೀಳ್ಸೋದು ನೀವು ಅಂತೇಳಿ ಹೇಳಿ ನಾವೆಲ್ಲ ಹೊರಗೆ ಬಂದು ಮತ್ತು ಇದೆಲ್ಲ ಮಾಡಿಕೊಂಡು ಇದು ಮಾಡಬೇಕಾದ್ರೆ ಒಳಗೆ ಬಂದು ಅವರಿರಲಿಲ್ಲ, ಬಂದು ಮಲಗಿದ್ವಿ. ಬೆಳಿಗ್ಗೆ ಎದ್ದು ಕೂಡಲೇ ನಾವು ಎದ್ದಾಗ ಅವರು ಹೊರಗೆ ತೆಂಗಿನ ಮರದ ಹತ್ರ ಬ್ರಷ್ ಮಾಡ್ತಾಯಿದ್ರು. ಸೊ ಹೇಳಿದೆ, ಅಂತ ಸರ್ ನೀವು ನಿನ್ನೆ ಈ ಥರ ಎಲ್ಲ ಹೆದರ್ಸೋದಾ? ಯಾವುದು? ನೀವು ನೈಟ್ ಬಂದು ಬಾಗಿಲು ಬಡ್ದು ತೆಗೆದು ಈಗಲ ತಲೆ ಕೈ ಇಟ್ರು ಅವರು. ನಾನು ಬಂದೇ ಇಲ್ಲ ಗುರು, ನನಗೇನಕ್ಕೆ, ನಾನು ಒಂದ್ಸಲ ಮಗಿದೆ ಎದ್ದೇ ಹೇಳಲ್ಲ ಅಂತೇಳಿ. ನೈಟ್ ಹೆದರಿಕಾಗಿರ್ಲಿಲ್ಲ, ಇದೆಲ್ಲ ಸ್ಟ್ರೈಟ್ ಆಗಿದೆ ಬೆಳಿಗ್ಗೆ ಹಿಂಗಾಯ್ತು. ನಾನು ಹೇಳಿದೆ, ಇನ್ನು ಮನೇಲಿ ಓದೋಣ, ಇಲ್ಲಿ ಓದೋದು ಬೇಡ. ಇವತ್ತು ಕ್ಲಾರಿಟಿ ಇಲ್ಲ, ಅದು ಅವ್ರು ನಾಟಕ ಆಡಿದಾರ ಅಲ್ಲ ನಿಜವಾಗ್ಲೂ ಆ ಥರ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್, ಪ್ರಾಪರ್ ಹಾರರ್ ಎಕ್ಸ್ಪೀರಿಯನ್ಸ್.